ನಾವು 2-3 ತಾಸಿನಾಗ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಸೆಕ್ಟರ್ ಕೌಲ್ ಆ್ಯಂಡ್ ಸೆಕ್ಟರ್ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವಿ. ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿವಿ. ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡಿದ ನಂತರ ಅದು ಅವ್ರು ಅರೆಸ್ಟ್ ಮಾಡೋದು ಅವು ಎಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದಾವೆ. ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ವಿ, ಅವ್ರನ್ನ ಅರೆಸ್ಟ್ ಮಾಡಿದ್ದು ಒಯ್ದಿದ್ದು ಅಲ್ಲಿದ್ದು. ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ. ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನವರೆಗೂ ಎರಡೂ ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ. ಅವರಿಂದ ಬಂದಿಲ್ಲ, ಇವರಿಂದ ಬಂದಿಲ್ಲ. ದೂರ ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಅವ್ರ ಹಕ್ಕಿಗೆ ಚ್ಯುತಿ ಆಗೈತಿ ಅಥವಾ ನಮ್ಗೆ ಹಿಂಗಾಗೈತಿ ಹಂಗೈತೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವೇನು ಮಾಡೋಕ್ಕಾಗೋದು. ಸಭಾಪತಿಯವರು ರೂಲಿಂಗ್ ಕೊಟ್ಟ ಮೇಲೂ ಸಹ ಎರಡೂ ಪಕ್ಷದ ನಾಯಕರು ಮುಂದುವರೆಂಥದ್ದು ಆ ಸಭಾಪತಿ ಅವರ ರೂಲಿಂಗ್ಗೆ ಒಂದು ಘನತೆ ತಂದು ಕೊಡುತ್ತೆ. ಮತ್ತು ಅದು ಯಾವ ಥರ ನೈತಿಕತೆ ಸರ್ ಇದೆ? ಅದು ನಮ್ಮ ಹೌಸಿಗೆ ಸಂಬಂಧ ಇಲ್ಲ. ನಮ್ಮ ಹೌಸಿಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟದ್ದು, ಆ ಹೆಣ್ಮಗಳು ಬೈದಿದ್ದು, ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮಗೇನು ಸಂಬಂಧ ಇಲ್ಲ. ಅದು ನಮ್ಮ ರೂಲಿಂಗಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ, ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ. ನಮ್ಮ ರೂಲಿಂಗ್ ಅದಕ್ಕೇನು ಸಂಬಂಧ ಇಲ್ಲ. ಪ್ರಕರಣದ ಮೂಲನೇ ಕೌನ್ಸಿಲ್ ಆದಂಥ ಬೆಳವಣಿಗೆ, ಅದರಿಂದ ಆದಂಥ ಬೇರೆ ಬೇರೆ ಸ್ವರೂಪ ಇದು. ಹಂಗಾಗಿ ನೀವು ಆದೇಶ ಕೊಟ್ಟ ನಂತರ, ರೂಲಿಂಗ್ ಕೊಟ್ಟ ನಂತರ ಅದರಲ್ಲಿ ಮುಕ್ತಾಯ, ಅದನ್ನು ಮುಂದುವರಿಸೋದು ಸಹ ನಿಮ್ಮ ಪೀಠಕ್ಕೆ ತಂದಂಥ ಅಗೌರವ. ಇಲ್ಲ, ನೀವು ತಿಳ್ಕೊರಿ, ನಮಗೆ ಸಂಬಂಧ ಇಲ್ಲದ ವಿಷಯ ಅದು. ಅವ್ರನ್ನೇನಂದ್ರೆ ಯಾರಿಗೆ ಹೆಣ್ಮಗಳಿಗೆ ಬೈದು ಅಂತ ತಿಳ್ಕೊಂಡೇಳಿ ಅವರು ಕಂಪ್ಲೇಂಟ್ ಕೊಡೋರು. ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ. ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ. ಒಂದೇನು ಮಿಸ್ಟೇಕ್ ಮಾಡ್ಯಾರ ಅವ್ರು ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಹಾಕಾರ, ಅದು ತಪ್ಪು. ನಾಳೆ ಅದು ಬಂದಾಗ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ FIR ಬಂದಿದೆ. ಅದು ಕೊಟ್ಟಿದ್ದರೆ ನಾವು ಮತ್ತೆ ಅವ್ರನ್ನ ಸಂಬಂಧ ಹೇಳಿನೇ ಆಗಲಿ ಪೊಲೀಸ್ ಕಮಿಷನರ್ಗೆ. ನಮ್ಮ ಸದನ ಇದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು, ಹೊರಗೆ ನೀವು ಮಾಡಬೇಕಾಗಿತ್ತು. ಇಲ್ಲಿ ಮಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ, ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಅಷ್ಟು ಮಾಡ್ಯಾರ. ಅದಕ್ಕೆ ಮುಂದೆ ಏನಾದರೂ ಬಂದರೆ ಅದನ್ನು ವಿಚಾರ ಮಾಡ್ತೀವಿ.